ಪೂಜೆ ಆರಂಭವಾಗಿದೆ. ಆ ಇಚ್ಛಾಧಾರಿ ನಾಗಗಳ ಸರ್ವನಾಶಕ್ಕೆ ಕ್ಷಣಗಣನೆ ಪ್ರಾರಂಭ. ಶಿವಾನಿ, ಇವತ್ತು ನನ್ನ ಲೈಫಲ್ಲೇ ಮರೆಯಕ್ಕಾಗದಿರೋ ದಿನ. ಯಾಕೆ? ನನ್ನ ಪ್ರೀತಿ ನನಗೆ ಸಿಕ್ಬಿಡ್ತು. ನನ್ನ ಹೆಂಡತಿ ನನ್ನೋಳಾದ್ಲು ಅಂತ ಅನಿಸ್ತಾ ಇದೆ. ಅಂದ್ರೆ ಇಷ್ಟು ದಿನ ನಾನು ಬೇರೆಯವಳಾಗಿದ್ನ? ಇಲ್ಲ ಇಲ್ಲ, ನಾನು ಹಾಗೇಳಿಲ್ಲ. ನೀನ್ ನನ್ನೋಳಾಗೆ ಇದ್ದೆ, ಆದ್ರೆ ನಾನು ಒಪ್ಕೊಂಡಿರ್ಲಿಲ್ಲ ಅಷ್ಟೇ. ಶಿವಾನಿ, ನೀನ್ ಯಾವಾಗ್ಲೂ ನನ್ನ ಜೊತೆಗೆ ಹೀಗೆ ಇರ್ತೀಯಲ್ವಾ? ನಾನು ಉಸಿರು ಕೊನೆವರೆಗೂ ನಾನು ಹೀಗೆ ಇರ್ತೇನೆ. ಅಂದ್ರೆ ನಾವಿಬ್ರನ್ನ ಯಾರು ದೂರ ಮಾಡಕ್ಕಾಗೋದಿಲ್ಲ. ತ್ರಿಶೂಲ್, ತ್ರಿಶೂಲ್, ಅಲ್ಲೇನೋ ಪೂಜೆ ನಡೀತಿರೋ ಹಾಗಿದೆ. ನಾನು ಅದೇ ನೋಡ್ತಾ ಇದ್ದೀನಿ. ಏನದು? ಇರೋ ನಿಮಿಷ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ನಾನು ಬರ್ತೀನಿ. ಸರಿ ಬಾ. ಸಾಬ್, ಎಲ್ಲಿ ಹೋಗ್ತಾ ಇದ್ದೀರಾ? ಅಣ್ಣ, ಅಲ್ಲಿ ಏನೋ ನಡೀತಾ ಇದೆ. ಏನ್ ನಡೀತಾ ಇದೆ ಅಣ್ಣ? ಅದು ನಿಮ್ದಕ್ಕೆ ಸಂಬಂಧ ಇಲ್ಲ. ನಿಮ್ ಪಾಡ್ಗೆ ನೀವು ಹೋಗಿ. ಅಲ್ಲ ತ್ರಿಶೂಲ್, ಅವ್ರು ನಮಗೆ ಆಶ್ರಯ ಕೊಟ್ಟಿದ್ದಾರೆ. ಅವ್ರ ವೈಯಕ್ತಿಕ ಕೆಲಸನ ನಾವು ಪ್ರಶ್ನೆ ಮಾಡೋದು ಬೇಡ. ಬಾ. ಉಲ್ಕ ಪ್ರಯೋಗದ ಸಮಯ ಬಂದೇ ಬಿಡ್ತು. ಎಲ್ಲರೂ ವಾಮದೇವನನ್ನು ನೆನೆದು ಪೂಜೆಯ ಫಲ ನಮ್ಮ ಪರವಾಗಿ ಬರಲೆಂದು ಮಂತ್ರ ಪಠಿಸಿ. ಹೋಗು, ಆ ಇಚ್ಛಾಧಾರಿ ನಾಗಗಳನ್ನ ಹುಡುಕಿ ಅವರೆಲ್ಲೇ ಇದ್ದು ಸರ್ವನಾಶ ಮಾಡು. ಹೋಗು. ಅಪ್ಪಾಜಿ, ನಾವು ವಾಸವಾಗಿದ್ದ ಮನೆಯ ಕಡೆ ಹೋಗ್ತಾ ಇದೆ. ನನಗೂ ಅದೇ ತಿಳಿತಾ ಇಲ್ಲ. ಮನೆಯ ಪ್ರವೇಶ ಮಾಡ್ತಾ ಇವೆ ಅಂದ್ರೆ ಇಚ್ಛಾಧಾರಿ ನಾಗಗಳು ನಮ್ಮನೇಲೇ ಇದ್ದಾರ? ಅಂದ್ರೆ ನಮ್ಮ ಶತ್ರುಗಳು ನಮ್ ಜೊತೆನೇ ಇದ್ದಾರ? ಆದಿಶೇಷ, ಒಡೆಯ, ಉಲ್ಕ ಮತ್ತೆ ಮರಳಿ ಬರ್ತಾ ಇದೆ. ಅಪ್ಪಾಜಿ, ಏನಿದು? ಆ ಆದಿಶೇಷನ ಸಂಹಾರ ಮಾಡಲು ಕಳಿಸಿದ ಉಲ್ಕೆಯ ನಾಶವಾಗಿದೆ. ಯಾಕೆ ಅಪ್ಪಾಜಿ? ಏನಾಯ್ತು? ಅಪ್ಪಾಜಿ, ಯಾಕೆ ಮೌನವಾಗಿದ್ದೀರಾ? ಈ ಮನೆಯಲ್ಲಿ ಏನೋ ನಿಗೂಢ ಅಡಗಿದೆ. ಆ ರಹಸ್ಯವನ್ನ ಮೊದಲು ತಿಳ್ಕೋಬೇಕು. ಆದಿಶೇಷ ಮತ್ತು ಅವನ ಪ್ರೇಯಸಿಯ ಜೊತೆಗೆ ಗರುಡ ಲೋಕದಿಂದ ಬಂದಿರುವ ಐವರು ನಿನ್ನ ಮುಂದೆ ಬರುತ್ತಾರೆ.
ಬಾಬಾ ಎಲ್ರೂ ಒಟ್ಟಿಗೆ ಬಂದ್ರೆ ಎದುರಿಸೋದು ಕಷ್ಟ ಆಗುತ್ತೆ. ಮೊದಲು ಆ ನಾಗಿನಿ ಆದಿಶೇಷನ್ ಕತೆ ಮುಗಿಸ್ತೀನಿ, ಆಮೇಲೆ ಮಿಕ್ಕಿದವ್ರು. ದಿಗ್ವಿಜಯ, ಇದು ನಿನಗೆ ಒಲಿದಿರೋ ಸುವರ್ಣಾವಕಾಶ. ಶತ್ರುಗಳಿಗೆ ನಿನ್ನ ಬಗ್ಗೆ ಗೊತ್ತಾಗುವುದಕ್ಕಿಂತ ಮುಂಚೆಯೇ ಅವರ ಬಗ್ಗೆ ನಿನಗೆ ಗೊತ್ತಾಗಿದೆ. ಹೇಗೆ? ನಿನ್ನ ವೈರಿಗಳನ್ನೆಲ್ಲ ಒಂದೇ ಜಾಗಕ್ಕೆ ಬರುವ ಹಾಗೆ ನಾನು ಮಾಡುತ್ತೇನೆ. ನೀನು ಅಲ್ಲಿಗೆ ಹೋಗಿ ಅವರೆಲ್ಲರ ಕಥೆಯನ್ನ ಮುಗಿಸಿ ಬಿಡು. ಹಾಗಿದ್ರೆ ಕರ್ಸಿ ಬಾಬಾ, ಎಲ್ರನ್ನು ಬೇಟೆ ಆಡೋದಕ್ಕೆ ಕಾಯ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಿನ್ನ ಗೃಹ ಪ್ರವೇಶ ಮಾಡಿರುವ ಗರುಡ ಪಕ್ಷಿಯ ಮೈಲಿಗೆಯನ್ನ ತೊಳೆದು ಆಗ್ಲಿ ಬಾಬಾ. ನಂದೀಶ ಫೋನ್ ಕೊಡು. ಯಾಕೆ ಹಾಗೆ ನೋಡ್ತಿದ್ಯಾ? ರಾತ್ರಿ ನೋಡಿದ ಚಂದ್ರ ಪೀಸ್ ಆಗಿ ಬೆಳಿಗ್ಗೆ ಸೀರೆ ಉಟ್ಕೊಂಡ್ ಬಂದಂಗಿದೆ. ಈ ನಗುವಿಂದನೇ ನಾನು ಹಾಳಾಗಿದ್ದೆ. ಪ್ಲೀಸ್ ಶಿವಾನಿ, ಹಾಗೆ ನಗಬೇಡ. ಮತ್ತೆ ಮತ್ತೆ ಹಾಳಾಗೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಈ ಜೀವಕ್ಕೊಂದು ಇನ್ಶೂರೆನ್ಸ್ ಮಾಡಿಸ್ಬೇಕಪ್ಪ. ಯಾಕೆ? ನೀವು ನೋಡ್ತಾ ಇದ್ರೆ ನನ್ನ ಹಾರ್ಟ್ ಬೇಗ ವೀಕ್ ಆಗೋಗುತ್ತೆ. ಅವ ಹೇಳೋಣ. ಗಾಡಿ ರೆಡಿ ಇದೆಯಾ? ಸರಿ ಆಯ್ತು, ನಾವು ಬರ್ತೀವಿ ಇವಾಗಲೇ. ಓಕೆ, ಗಾಡಿ ರೆಡಿ ಇದೆ ಅಂತೆ, ನಾವು ತೆರಳೋಣವೇ? ಇವತ್ತೇ ಹೊರಡೋದ? ಇವತ್ತಲ್ಲ, ಈಗಲೇ. ಯಾಕೆ ಶಿವಾನಿ ಡಲ್ ಆಗ್ಬಿಟ್ಟೆ? ಅದು 3 ದಿನ ಕಳೆದಿದ್ದೆ, ನನಗೆ ಗೊತ್ತಾಗ್ಲಿಲ್ಲ. ಇನ್ನೊಂದ್ 2 ದಿವಸ ಆಯ್ತಿದ್ರೆ ಚೆನ್ನಾಗಿರ್ತಿತ್ತು. ಈ ಮಾತನ್ನ ನೀನ್ ಹೇಳ್ತಾ ಇರೋದಾ? 3 ದಿನಗಳು ನನ್ನ ಜೊತೆ ಕಳೆದ್ಮೇಲೂ ಮತ್ತೆ ಇದೇ ಪ್ರಶ್ನೆ ಕೇಳ್ತಿದ್ಯಲ್ಲ. ಕೊನೆಗೂ ನನ್ನ ಮೇಲೆ ನಂಬಿಕೆ ಬರ್ಲಿಲ್ವಾ? ನಂಬಿಕೆ ಬಂದಿದೆ, ಆದ್ರೂ ನನ್ನ ಮನ್ಸಲ್ಲಿ ಏನ್ ಓಡ್ತಾ ಇತ್ತೋ ನಿನ್ ಬಾಯಿಲ್ ಅದು ಬರ್ತಾ ಇದೆಯಲ್ಲ, ಕೇಳೋದಿಕ್ ಸ್ವಲ್ಪ ಕಷ್ಟ ಆಗ್ತಿದೆ. ಜೀವನ ಎಷ್ಟು ವಿಚಿತ್ರ ನೋಡು ಶಿವಾನಿ. ನಾವು ಮದುವೆ ಆದ್ಮೇಲೆ ನೀನ್ ಯಾವತ್ತೂ ನನ್ನ ಇಷ್ಟು ಪ್ರೀತಿಯಿಂದ ಮಾತೇ ಆಡ್ಸಿಲ್ಲ. ಡೈವರ್ಸ್ ಪೇಪರ್ ಸೈನ್ ಮಾಡಿದ್ಮೇಲೆ ಇಷ್ಟೆಲ್ಲ ಬದಲಾವಣೆ. ನಾವು ಡೈವರ್ಸ್ ಪೇಪರ್ ಸೈನ್ ಮಾಡಿದ್ಮೇಲೆ ನೀನು ನನ್ನ ಜೊತೆಗೆ ಇಷ್ಟು ಕ್ಲೋಸ್ ಆಗ್ತೀಯ ಅಂತ ಮುಂಚೆನೆ ಗೊತ್ತಿದ್ರೆ ಫಸ್ಟ್ ಡೈವರ್ಸ್ ಪೇಪರ್ ಸೈನ್ ಮಾಡಿ ಆಮೇಲೆ ಮದುವೆ ಆಗ್ತಾ ಇದ್ದೆ. ಸರಿ ಶಿವಾನಿ, ಬಾ ಹೋಗೋಣ, ತಡ ಆಗ್ತಾ ಇದೆ. ಇಮಿಡಿಯೇಟ್ ಆಗಿ ಮನೆ ಪೂರ್ತಿ ಶುದ್ಧಿ ಆಗ್ಬೇಕು. ಶುದ್ಧಿನಾ? ಹೌದು, ಶುದ್ಧಿ ಮಾಡಿ ನೀವೆಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಬನ್ನಿ. ಒಂದಾದ್ಮೇಲೆ ಒಂದ್ ಹೇಳ್ತಾನೆ ಇದ್ದೀರಾ ರೀ, ಏನಾಯ್ತು? ಗರುಡ ಪಕ್ಷಿ ಮನೆಗೆ ಬಂದಿರೋದು ದೊಡ್ಡ ಅಪಶಕನ ಅಂತೆ. ಇದರಿಂದ ಏನ್ ಬೇಕಾದ್ರೂ ಅನಾಹುತ ಆಗ್ಬೋದು ಅಂತ ಸ್ವಾಮಿಗಳು ಹೇಳಿದ್ರು. ಅಯ್ಯೋ ಭಗವಂತ. ನೋಡ, ಮನೇಲಿರೋ ಒಂದು ಫೋಟೋನು ಬಿಡಬೇಡ, ಪ್ರತಿಯೊಂದು ಶುದ್ಧಿ ಆಗ್ಬೇಕು. ಮನೆ ಸುತ್ತ ಪಂಚಗವ್ಯ ಹಾಕ್ಬೇಕು. ನಿನ್ಗೇನಾದ್ರೂ ಡೌಟ್ ಬಂದ್ರೆ ಅಮ್ಮನ ಕೇಳು, ಅಮ್ಮ ಗೈಡ್ ಮಾಡ್ತಾರೆ. ಎಲ್ಲ ಮಾಡ್ತೀನ್ರಿ. ಶುದ್ಧಿ ಆದ್ಮೇಲೆ ಸೀದಾ ಬೆಟ್ಟದ ಹತ್ರ ಇರೋ ದೇವಸ್ಥಾನಕ್ಕೆ ಬನ್ನಿ, ನಾನು ಡೈರೆಕ್ಟ್ ಆಗಿ ಅಲ್ಲಿಗೆ ಬರ್ತೀನಿ. ಹಲೋ ಹಲೋ, ಏನಾಯ್ತು? ಗಾಬರಿ ಆಗಿದ್ದೀರಾ? ಯಾರ್ ಫೋನು? ಅವ್ರು ಫೋನ್ ಮಾಡಿದ್ರು, ಗರುಡ ಪಕ್ಷಿ ಮನೆಗ್ ಬಂದಿದ್ದು ಅಪಶಕುನ ಅಂತೆ, ಅದಕ್ಕೆ ಇಡೀ ಮನೆ ಶುದ್ಧಿ ಮಾಡ್ಬೇಕಂತೆ. ದಿಗ್ವಿಜಯ ಹೀಗ್ ಹೇಳಿದಾನೆ ಅಂದ್ರೆ ಅದ್ರಲ್ಲಿ ಏನೋ ಒಂದು ಅರ್ಥ ಇರುತ್ತೆ. ಈ ಮನೆ ಗ್ರಹಚಾರನೇ ಸರಿ ಇಲ್ಲ, ಏನಾದ್ರೂ ವಾಸ್ತು ದೋಷ ಇದೆಯಾ ಅಂತ. ತ್ರಿಶೂಲ್ ಶಿವಾನಿ ಬೇರೆ ಮನೇಲಿಲ್ಲ, ಈ ಸಮಯದಲ್ಲೇ ಅಪಶಕುನ ಬೇರೆ ಆಗ್ಬೇಕಿತ್ತ? ದಮಯಂತಿ, ಹಾಗೇನು ಆಗಲ್ಲ ನೋಡು. ಇಲ್ಲದ ಆಲೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ಧೈರ್ಯ ಕಳ್ಕೊಳ್ಳೋ ಬದಲು ಶುದ್ಧಿ ಕಾರ್ಯನ ಎಲ್ಲರೂ ಸೇರ್ ಮಾಡೋಣ. ಅಂದ್ರೆ ಭಗವಂತ ಮೆಚ್ಚಿ ನಮ್ಮೆಲ್ಲರನ್ನೂ ಕಾಪಾಡ್ತಾರೆ. ಬನ್ನಿ, ನಾನು ಹೇಳ್ದಾಗ ಮಾಡಿ. ಬನ್ನಿ.
ಗರುಡ ಲೋಕದವರು ನಮ್ಮನ್ನ ಹಿಂಬಾಲಿಸ್ತಾ ಇದ್ದಾರೆ. ಅವ್ರ ಕೈಗೆ ನಮಗೆ ಸಿಕ್ಕಾಕೊಂಡ್ರೆ ನಮ್ ಜೀವ ಉಳಿಯೋದು ಅನುಮಾನ. ಹೇಗಾದ್ರೂ ಮಾಡಿ ನಾವಿವಾಗ ಬಚಾವಾಗ್ಲೇಬೇಕು. ಇದೇನಿದು ತ್ರಿಶೂಲ್ ಕೂಡ ನನ್ನ ಜೊತೆ ಹಾವಾಗಿ ಬದಲಾಗ್ತಿದ್ದಾನಲ್ಲ, ಇದು ಹೇಗೆ ಸಾಧ್ಯ? ಯಜಮಾನ್ರೆ, ತ್ರಿಶೂಲ್ ಕಾರ್ ಅಲ್ಲೇ ನಿಂತಿದೆ. ಯಾರು ಇಲ್ವಲ್ಲ ಯಜಮಾನ್ರೆ? ಇಲ್ಲಿ ಫೋನ್ ಮಾಡ್ತೀನಿ. ಬೇಡ ನಂದೀಶ. ಯಾಕೆ ಯಜಮಾನ್ರೆ? ಭೈರವ ಬಾಬಾ ಹೇಳಿದ ಊರಿದೆ, ಇದೇ ಜಾಗದಲ್ಲಿ ತ್ರಿಶೂಲ್ ಕಾರ್ ನಿಂತಿದೆ. ಅಂದ್ರೆ ತ್ರಿಶೂಲು ಆದಿಶೇಷನ್ ರೂಪದಲ್ಲಿ ಕಾಣಿಸ್ಕೊಂಡಿದ್ದಕ್ಕೂ ನಾವು ಆದಿಶೇಷನ್ ಹುಡುಕೋ ದಾರಿಲಿ ತ್ರಿಶೂಲ್ ಕಾರ್ ಕಂಡಿದ್ದಕ್ಕೂ ಏನೋ ಸಂಬಂಧ ಇದೆ ನಂದೀಶ. ಅದ್ ಹೇಗೆ ಹೇಳ್ತೀರಾ ಯಜಮಾನ್ರೆ? ತ್ರಿಶೂಲು ಕಾರ್ ಹಾಳಾಗಿದೆ ಅಂತ ಹೇಳಿದ್ದ. ಕಾರ್ನ ಇಲ್ಲೇ ನಿಲ್ಸಿ ಬೇರೆ ಕಾರಲ್ಲಿ ಹೋಗಿರ್ಬೋದು. ಯಾವುದೇ ವಿಷಯನೂ ಅಷ್ಟು ಸುಲಭವಾಗಿ ತಗೋಬೇಡ ನಂದೀಶ. ನಾವು ದ್ವೇಷ ಕಟ್ಕೊಂಡಿರೋದು ಇಚ್ಛಾಧಾರಿ ನಾಗಗಳ ಹತ್ರ. ನಮ್ದೊಂದು ಸಣ್ಣದ ಅಡತನೂ ನಮ್ಮನ್ನ ಎಷ್ಟೋ ವರ್ಷ ಹಿಂದೆ ಕರ್ಕೊಂಡು ಹೋಗ್ಬಿಡ್ಬೋದು. ನಮ್ಮ ಉಳಿವಿಗೆ ಏನೋ ಪ್ರಶ್ನೆ ಅಡಗಿದೆ. ನಾವು ಎಚ್ಚರವಾಗಿರ್ಬೇಕು. ಇವಾಗ ಏನ್ ಮಾಡೋದು? ಹಿಂಬಾಲಿಸ್ಬೇಕು. ಆದಿಶೇಷನ ಹೆಜ್ಜೆ ಜಾಡ ಕಂಡಿಡಿಬೇಕು. ಎಲ್ಲಿಗೆ ಅಂತ ಹೋಗೋದು? ಮುಂದೆ ಕಾಡಿದೆ. ಗುರಿ ಸ್ಪಷ್ಟವಾಗಿದ್ರೆ ದಾರಿ ತಾನಾಗೆ ಕಾಣಿಸುತ್ತೆ. ಹೆಜ್ಜೆ ಧೈರ್ಯವಾಗಿಡ್ಬೇಕಷ್ಟೇ. ಬಾ ನನ್ನ ಜೊತೆ. ಬೇಡ, ಇವ್ರಿಗೇನು ಮಾಡಬೇಡಿ. ಇವ್ರನ್ನ ಸಾಯಿಸೋದ್ರಿಂದ ನಾಗಮಣಿ ಏನ್ ಸಿಗೋದಿಲ್ಲ. ನನ್ ಮಾತು ಕೇಳಿ. ಸುಪರ್ಣ, ಇದೇ ಕಾರಣಕ್ಕೆ ನಾನು ನಿನ್ಗೆ ಹೇಳಿದ್ದು ಮನುಷ್ಯರ ಜೊತೆ ಭಾವನೆಗಳನ್ನ ಬೆಳೆಸ್ಕೋಬಾರ್ದು ಅಂತ. ಈಗೇನಾಯ್ತು ನೋಡಿದ್ಯಾ? ಅದೆಲ್ಲ ಗೊತ್ತಿಲ್ಲ. ನೀವು ನಿಮ್ ದ್ವೇಷನ ಬದಲಾಯಿಸ್ಕೊಡಿ. ಸುಪರ್ಣ, ನನಗೆ ಬುದ್ಧಿ ಹೇಳೋದಕ್ಕೆ ಬರಬೇಡ. ನನ್ನನ್ನ ತಡೆದ್ರೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಲ್ಲ ನಿನಗೆ? ಅಲ್ಲ, ನಮಗೆ ನಾಗಮಣಿಯು ಸಿಗದೇ ಇರೋ ಹಾಗೆ ಮಾಡಿ 24 ಸಂವತ್ಸರಗಳ ಕಾಲ ನಮ್ಮನ್ನು ಆಟ ಆಡಿಸಿ ನಮಗೆ ಸುಳಿವೇ ಸಿಗದ ಹಾಗೆ ಭೂಲೋಕದಲ್ಲಿ ಅವಿತುಕೊಂಡಿದ್ದೀರಿ ಅಲ್ವಾ? ಇವತ್ತು ನಾನು ನಿಮ್ಮ ಹುಟ್ಟಡಗಿಸ್ತೀನಿ. ನಾಗಲೋಕದವರ ಸಂಹಾರ ಮಾಡ್ತೀನಿ. ಅಪ್ಪಾಜಿ, ನಾನು ಇವ್ರನ್ನ ಬೇಟೆ ಆಡ್ತೀನಿ. ನಾನು ಇವ್ರನ್ನ ಸಂಹಾರ ಮಾಡ್ತೀನಿ. ಆಗಲಿ ಅಜಿತ, ಇವರನ್ನು ನಾಶ ಮಾಡು. ಅಜಿತ, ಯಜಮಾನ್ರೆ, ಈ ದಾರಿಲಿ ಯಾವಾಗ ಬಂದಿದೀವಿ ಅನ್ನೋ ನೆನಪು. ಯಾವ ಜಾಗ ಇದು? 23 ವರ್ಷದ ಹಿಂದೆ ನಾವು ನಾಗಮಣಿನ ತಗೊಂಡು ಹೋಗೋದಕ್ಕೆ ಈ ದಾರಿಯಲ್ಲೇ ಬಂದಿದ್ದು. ಆದಿಶೇಷ ಮತ್ತು ನಾಗಿಣಿ ನಾಗಬಂಧದಲ್ಲಿದ್ದಾರಾ? ಹೌದು, ನನಗೂ ಹಾಗೆ ಅನಿಸ್ತಾ ಇದೆ. ನನಗೆ ಬೇಕಾಗಿದ್ದು ಅದೇ. 23 ವರ್ಷದಿಂದ ಯಾವ ಜಾಗದಲ್ಲಿ ಆದಿಶೇಷನ ಸಾಯಿಸಿದ್ನೋ ಇವತ್ತು ಅದೇ ಜಾಗದಲ್ಲಿ
ಆದಿಶೇಷ ಅವನ ಪ್ರೇಯಸಿನ ಸೇರಿಸಿ ಸಾಯಿಸ್ತೀನಿ. ಅಪ್ಪಾಜಿ ಯಾಕೆ ನನ್ನ ತಡೆದ್ರಿ? ನರಮನುಷ್ಯರ ವಾಸನೆ ಬರ್ತಾ ಇದೆ. ಯಾರೋ ಈ ದಿಕ್ಕಿನಲ್ಲೇ ಬರ್ತಾ ಇದ್ದಾರೆ. ಇಲ್ಲಿಗೆ ಯಾರು ಬರೋಕ್ ಸಾಧ್ಯ ಒಡೆಯ? ಅಳಿಮೆಯ ಮಂಗಳಾತಿ ತಗೋ ಬಾರೋ. ಅರ್ಥ ತಗೊಳ್ಳೆ. ಅಮ್ಮ, ನಮ್ಮ ಮನೆ ಗಂಟಿದ ಮೈಲಿಗೆನ ದೂರ ಮಾಡಮ್ಮ, ದೂರ ಮಾಡು. ಅಮ್ಮ, ಶಾಸ್ತ್ರಿಗಳು ಬರ್ತಾ ಇದ್ದಾರೆ. ಇಬ್ಬರಲ್ಲೂ ದೈವಿಕ ಕಳೆ. ದೊಡ್ಡ ಗಂಡಾಂತರದಿಂದ ಪಾರಾಗಿ ಬಂದಿದ್ದೀರಿ. ಗಂಡಾಂತರನ? ಅಂಥದ್ದೇನು ಆಗ್ಲಿಲ್ವಲ್ಲ? ನಿಮಗದರ ಅರಿವಿಲ್ಲ. ಎಲ್ಲ ಆ ಛಾಯೆಯ ಮಾಯೆ, ಮುಕ್ಕಣ್ಣನ ಲೀಲೆ. ಹಿಡಿದ ಕೈಯ ಬಿಡಬೇಡ, ಕೊಟ್ಟ ಮಾತು ಇಟ್ಟ ಹೆಜ್ಜೆ. 7 ಜನ್ಮಕ್ಕೂ ಜೊತೆಯಾಗಬೇಕು. ನಿಮ್ಮಿಬ್ಬರದ್ದು 7 ಜನ್ಮದ ಅನುಬಂಧ. ಯಾರೇ ಎದುರಾದರೂ ನಿಮ್ಮಿಬ್ಬರನ್ನು ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ದೀರ್ಘಾಯುಷ್ಮಾನ್ ಭವ. ಶಾಸ್ತ್ರಿಗಳೇ, ನಮ್ ಕುಟುಂಬದಲ್ಲಿ ತುಂಬಾ ಕೆಟ್ಟದೇ ನಡೀತಾ ಇದೆ. ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಪರಿಹಾರ ಹೇಳ್ತೀರಾ? ಮನಸ್ಸಲ್ಲಿ ಪ್ರಶ್ನೆಗಳಿದೆ. ಉತ್ತರ ಹುಡುಕುವ ಪ್ರಯತ್ನ ನಡೀತಾ ಇದೆ, ಆದರೆ ಪ್ರಯೋಜನವಿಲ್ಲ. ಬರೋ ನಾಗರ ಪಂಚಮಿಯಂದು ನೀನು ಕಳೆದುಕೊಂಡಿದ್ದೆಲ್ಲವನ್ನೂ ಪಡೆದುಕೊಳ್ಳುತ್ತೀಯ. ಚಿಂತಿಸಬೇಡ, ಶುಭವಾಗುತ್ತದೆ. ಅಮ್ಮ, ಶಾಸ್ತ್ರಿಗಳು ನಿಮ್ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೊಂಬೇಡಿ. ಅವ್ರು ಯಾರ ಹತ್ರನೂ ಹಾಗಲ್ಲ ಮಾತಾಡಲ್ಲ. ದೈವಶಕ್ತಿ ಯಾರಿಗಿದೆಯೋ ಅವ್ರ ಹತ್ರನೇ ಅವ್ರು ಮಾತಾಡೋದು. ಹೌದು, ನಾನು ಅವ್ರನ್ನ ಮಾತಾಡ್ಸ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ನನ್ ಜೊತೆ ಅವ್ರು ಮಾತಾಡ್ಲೇ ಇಲ್ಲ. ಅಂತೋರು ತ್ರಿಶೂಲ್ ಶಿವನ ಜೊತೆ ಮಾತಾಡ್ಬಿಟ್ರಲ್ಲ. ಅವ್ರು ಮಾತಾಡಿದ್ದಾರೆ ಅಂದ್ರೆ ಇವರಿಬ್ರು ತುಂಬಾ ಪುಣ್ಯ ಮಾಡಿದ್ದಾರೆ ಅಂತ. ಅವ್ರ ಮಾತಿನಂತೆ ಇವರು 100 ವರ್ಷಗಳ ಕಾಲ ಸುಖವಾಗಿ ಸಂಸಾರ ಮಾಡ್ತಾರೆ. ಅಮ್ಮ, ಇನ್ಮೇಲೆ ಯಾವ ಚಿಂತೆನೂ ಮಾಡಬೇಡಿ. ಶಾಸ್ತ್ರಿಗಳ ಆಶೀರ್ವಾದ ಸಿಕ್ಕಿದೆ ಅಂದ್ಮೇಲೆ ಇನ್ಮೇಲೆಲ್ಲ ಒಳ್ಳೇದೇ ಆಗುತ್ತೆ. ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಜಯಾನೇ ಸಿಗುತ್ತೆ. ಅಷ್ಟಾದ್ರೆ ಸಾಕು ಸ್ವಾಮಿ. ಅಪ್ಪಾಜಿ, ಆತ್ಮಲಿಂಗನ್ ಕಳೆದುಕೊಂಡಿದ್ದ ರಾವಣನ್ ಕೋಪದ ಕಥೆನ ಕೇಳಿದ್ವಿ. ಆದ್ರೆ ಇವತ್ತು ಆ ಕೋಪನ ನಿಮ್ಮಲ್ಲಿ ಕಾಣ್ತಾ ಇದ್ದೀವಿ. ಸಮಾಧಾನ ಮಾಡ್ಕೊಳ್ಳಿ. ನಿಮ್ ಕೋಪನ ನನಗ ತಡ್ಕೊಳಕ್ಕಾಗಲ್ಲ. ಸುಪರ್ಣ! 24 ಸಂವತ್ಸರಗಳ ಕಾಲ ಕಾಯ್ದಿದ್ದೆ. ಆದ್ರೆ ಇವತ್ತು ಆದಿಶೇಷ ಮತ್ತವನ ಪ್ರೇಸಿಯನ್ನ ಸಂಹಾರ ಮಾಡುವಂತ ಅವಕಾಶ ನನ್ನ ಕೈ ತಪ್ಪೋಯ್ತಲ್ಲ. ನನ್ನನ್ನು ಕ್ಷಮಿಸಿ. ನಿನ್ನನ್ನ ಕ್ಷಮಿಸಿದ್ರೆ ತಪ್ಪಿಸ್ಕೊಂಡಿರುವಂತ ಆದಿಶೇಷ ಮತ್ತವನ ಪ್ರೇಯಸಿ ಸಿಗ್ತಾರ ಹೇಳು? ಆಗಿದ್ದಾಯ್ತು ಅಪ್ಪಾಜಿ. ಆ ಇಚ್ಛಾದಾರಿ ನಾಗಗಳು ತಪ್ಪಿಸ್ಕೊಳ್ಳಕ್ಕೆ ಅಮ್ಮ ಮಾತ್ರ ಕಾರಣ ಅಲ್ಲ, ಆ ನರಮಂಚರು ಸಹ. ಹೌದು, ಅವ್ರು ಬಂದು ಎಲ್ಲ ಹಾಳು ಮಾಡ್ಬಿಟ್ರು. ನಮ್ಮ ದ್ವೇಷದ ಜ್ವಾಲೆಗೆ ತಣ್ಣೀರ್ ಎರಚ್ಬಿಟ್ರು. ಯಾರಪ್ಪಾಜಿ ಅವರು?
ಅವರು ಬೇರೆ ಯಾರು ಅಲ್ಲ, ಆದಿಶೇಷ ಪುನರ್ಜನ್ಮ ಪಡೆದಿರೋದು ಅವರ ಮಗನಾಗಿ, ಆ ಇಚ್ಛಾಧಾರಿ ನಾಗಿಣಿ ಅವರ ಸೊಸೆ. ಅವ್ರು ಯಾಕೆ ಅಲ್ಲಿಗೆ ಬಂದಿದ್ರು? ಅವ್ರಿಗೇನಾದ್ರೂ ಇಚ್ಛಾಧಾರಿ ನಾಗಗಳ ಬಗ್ಗೆ ತಿಳಿದಿದ್ಯಾ? ಇಲ್ಲ, ಅವನು ಕೇವಲ ತನ್ನ ವಂಶದ ಕುಡಿಯನ್ನ ರಕ್ಷಿಸಿಕೊಳ್ಳೋದಕ್ಕೆ ಬಂದಿರಬಹುದು ಅಷ್ಟೇ. ಬ್ರೋ, ಅದಕ್ಕೆ ಏನೇನ್ ಕೊಡ್ಸಿದ್ರಿ? ನಾನು ಹೂ ಕೊಡಿಸ್ದೆ, ಬಳೆ ಕೊಡಿಸ್ದೆ. ಈ ತರ ಸುಳ್ಳು ಬೇರೆ ಹೇಳ್ತಿದ್ದಾನೆ. ಎಲ್ರು ಮುಂದೆ ಬೇಡ ಬೇಡ, ರೂಮಿಗೆ ಬರ್ಲಿ, ಮಾಡ್ತೀನಿ ಅವನ್ಗೆ. ಹೂ ಬಳೆ ಒಂದ್ ಗಿಫ್ಟಾ? ಇಷ್ಟೇನಾ ಕೊಡ್ಸಿದ್ದೋ? ಬೇರೆ ಏನು ಕೊಡ್ಸಿಲ್ವಾ? ಎಲ್ಲದಕ್ಕಿಂತ ಹೆಚ್ಚಾಗಿ ಹೃದಯ ತುಂಬಾ ಪ್ರೀತಿ ಕೊಟ್ಟಿದ್ದೀನಲ್ವಾ. ಓ, ಸಾಕು ಸಾಕು, ಎಲ್ರೂ ಸೇರಿ ಅವನ ರೇಗಿಸ್ಬೇಡಿ. ಹೋಗಿ ಇಬ್ರು ಫ್ರೆಶ್ ಅಪ್ ಆಗಿ ಬಂದು ಕಾಫಿ ಕುಡೀರಿ. ಹಲೋ ಮಿಸಸ್ ಶಿವಾನಿ ತ್ರಿಶೂಲ್ ಅವರೇ, ಏನ್ ಕರೆದಿದ್ದು? ಹಲೋ, ನಿಮ್ಮನ್ನೇ ಕೇಳ್ತಾ ಇರೋದು, ಏನ್ ಕರೆದಿದ್ದು? ನೀನ್ ನಾಟಕ ಮಾಡಿದ್ರಲ್ಲಿ ನಿಸ್ಸೀಮ ಅಂತ ನನಗ್ ಚೆನ್ನಾಗ್ ಗೊತ್ತು. ಈಗೇನು ಅದನ್ನ ಮನೆಯವ್ರ ಮುಂದೆ ಪ್ರದರ್ಶನ ಮಾಡಿ ಪ್ರಶಸ್ತಿ ಪಡ್ಕೋಬೇಕು ಅಂತಿದ್ಯಾ? ನಾಟಕನಾ? ನಾನಾ? ಏನ್ ಹೇಳ್ತಿದ್ದೆ ಶಿವಾನಿ? ಮನೆಯವ್ರ ಮುಂದೆ ನಾನು ಏನು ಮಾತಾಡೋದಿಲ್ಲ ಅನ್ನೋದನ್ನ ಬಳಸ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ ಅಲ್ವಾ? ಯಾಕೋ ಸ್ಕ್ರೀನ್ ಪ್ಲೇ ಮಿಸ್ ಹೊಡಿತಾ ಇದೆಯಲ್ಲ. ಏನಾಯ್ತು ಶಿವಾನಿ? ಯಾಕೆ ಅವ್ರ ಮುಂದೆ ಹಾಗೆಲ್ಲ ಮಾತಾಡ್ಬೇಕಾಗಿತ್ತು? ನಾನ್ ನಿನ್ನನ್ ಬಯಸಿದ್ನ? ನೀನ್ ಬೇಕು ಅನ್ನ ಯಾವಾಗ್ಲೂ ನನ್ ಕೈ ಹಿಡ್ಕೊಂಡಿರೋ ಅಂತ ಹೇಳಿದ್ನ? ಎಕ್ಸಾಕ್ಟ್ಲಿ ಹಿಂಗೆ ಹೇಳಿದೆ ಶಿವಾನಿ. ನಾನು ಯಾವಾಗ್ಲೂ ನಿನ್ ಜೊತೆಗೆ ಇದ್ರೆ ನಿಂಗೆ ತುಂಬಾ ಧೈರ್ಯ ಅಂತ ಹೇಳಿದೆ. ಮತ್ತೆ ನಾನು ನಿನ್ನ ಕೈ ಹಿಡ್ಕೊಂಡಿದ್ರೆ ನಿನ್ಗೊಂಥರ ಸೆಕ್ಯೂರ್ಡ್ ಫೀಲಿಂಗ್ ಇರುತ್ತೆ ಅಂತ ನೀ ಅಲ್ವಾ ಹೇಳಿದೆ ಶಿವಾನಿ? ಓ ಹೌದಾ? ನಾನ್ ಹಾಗೆಲ್ಲ ಮಾತಾಡ್ನ? ನೀನ್ ಹೇಳೋದನ್ನ ಮನೆಯವ್ರು ನಂಬ್ತಾರೆ ಅಂತ ನನ್ನ ನಂಬ್ಸೋದಕ್ ಬರ್ಬೇಡ ತ್ರಿಶೂಲ್. ನಾನು ಯಾರು ನಂಬಿಸೋ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇರೋದು ಸತ್ಯನೇ. ಸತ್ಯ ಅಲ್ಲ, ಕತೆ ಕಟ್ತಾ ಇದ್ಯಾ. ಶಿವಾನಿ, ಕತೆ ಯಾಕೆ ಕಟ್ಲಿ? ನೀನು ನನ್ನ ಹೇಟ್ ಮಾಡ್ತಾ ಇದ್ದ ಟೈಮಲ್ಲೇ ನಾನೇನು ಕತೆ ಕಟ್ಟದೆ ಸುಳ್ಳು ಹೇಳ್ತಾ ಇದ್ದವನು. ಇವಾಗ ನಿನ್ನ ಲವ್ ಮಾಡ್ತಾ ಇದ್ಯಾ. ಇವಾಗ ನಾನು ಯಾಕೆ ಸುಳ್ಳು ಹೇಳಿ ನನ್ನ ಪ್ರೀತಿನ ಹಾಳು ಮಾಡ್ಕೊಳ್ಳಿ? ನಾನ್ ನಿನ್ನ ಲವ್ ಮಾಡೋದಾ? ಸಾಧ್ಯನೇ ಇಲ್ಲ. ನಾವಿಬ್ರು ವಿಚ್ಛೇದನ ತಗೊಳ್ಳೋದಕ್ಕೆ ಒಟ್ಟಿಗೆ ಸಹಿ ಹಾಕಿದೀವಿ, ನೆನ್ಪಿದೆ ತಾನೆ? ಆ ವಿಚ್ಛೇದನ ಪತ್ರಕ್ಕೆ ತಿಲಾಂಜಲಿ ಬಿದ್ದಿದೆ ಅನ್ನೋ ವಿಷಯ ಅಪ್ಪ ಹೇಳಿದ್ರು, ಮರ್ತೋಯ್ತಾ ಶಿವಾನಿ? ಅಂದ್ರೆ ನೀನ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡೆ ನನ್ನನ್ನ ಯಾಮರ್ಸ್ತಿದ್ಯಾ ಅಲ್ವಾ? ನನಗ್ ಗೊತ್ತಿತ್ತು ಏನಾದ್ರೂ ಈ ತರದೊಂದು ಖ್ಯಾತೆ ತೆಗಿತೀಯ ಅಂತ. ಆದ್ರೆ ಈ ಸತಿ ನಾನು ಅಷ್ಟು ಈಸಿಯಾಗಿ ಯಾಮರೋದಿಲ್ಲ. ನಾನು ಎಲ್ಲದರಲ್ಲೂ ರೆಡಿ ಆಗಿದ್ದೀನಿ. ಅಂದ್ರೆ ನಾನು ಹೇಳ್ತಾ ಇರೋದು ಸತ್ಯ ಅಂತ ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ಏನದು? ಜಸ್ಟ್ ವೇಟ್ ಅಂಡ್ ವಾಚ್. ಏನ್ ಮಾಡ್ತಿದ್ಯಾ ತ್ರಿಶೂಲ್? ಕೂತ್ಕೋ ಶಿವಾನಿ. ಪ್ರೂಫ್ ಕೇಳಿದ್ಯಲ್ಲ, ನೋಡುವಂತೆ ಕೂತ್ಕೋ ಬಾ. ಶಿವಾನಿ, ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈ ಬಟನ್ ಹೊತ್ತು ಎಲ್ಲ ನಿಂಗೆ ಗೊತ್ತಾಗುತ್ತೆ. ಹೆಂಡತಿ ಜೊತೆ ಫೋಟೋ ತೆಗಿಸ್ಕೋಬೇಕಾದ್ರೆ ಇಷ್ಟೊಂದು ದೂರ ನಿಂತ್ಕೋತಾರ? ಹತ್ರ ನಿಂತ್ಕೊಂಡು ಹೆಂಡತಿ ಹೆಗ್ಲ ಮೇಲೆ ಕೈ ಹಾಕಿ ಇನ್ನೊಂದ್ ಸ್ವಲ್ಪ ಸ್ಮೈಲ್ ಮಾಡು.
ಹೇಳು ತ್ರಿಶೂಲ್, ನಿನ್ ಮನ್ಸಲ್ಲಿ ಏನಾಗ್ತಿದೆ? ಈ ಜಾಗನ ನೀನ್ ಮೊದ್ಲೇ ನೋಡಿದ್ಯಾ? ನಿನಗೆ ನೆನ್ಪಿದ್ಯಾ? ಹೇಳು ತ್ರಿಶೂಲ್. ತ್ರಿಶೂಲ್, ಪರಮೇಶ್ವರನ ಕೈ ಮುಗ್ದು ನಿನ್ ಮನ್ಸಲ್ಲಿರೋದನ್ನ ಕೇಳ್ಕೊ, ಎಲ್ಲ ಒಳ್ಳೇದಾಗುತ್ತೆ.